ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಕರ್ನಾಟಕ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿ.ಎಂ. ಶಾಹಿದ್ ತೆಕಿಲ್ ಕಿಡಿಕಾರಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಡವಾಳಶಾಹಿಗಳ ಪರವಾಗಿ ಹಾಗೂ ಕಾರ್ಮಿಕರಿಗೆ ತೊಂದರೆಯಾಗುವಂತಹ ಕೋಡ್ಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಿದೆ. ಇದಕ್ಕೆ ಎಲ್ಲೆಡೆ ತೀವ್ರ ಆಕ್ಷೇಪ ಉಂಟಾದರೂ ಕಿವಿಗೊಡದೆ ಕೇಂದ್ರ ಜಾರಿಗೆ ತರಲು ಮುಂದಾಗಿದೆ ಎಂದು ದೂರಿದರು. ಅಮೆರಿಕ ಇರಾನ್ ಸಂಘರ್ಷದ ವೇಳೆ ಗಲ್ಫ್ನಲ್ಲಿ ಸಾಕಷ್ಟು ಮಂದಿ ಭಾರತದಿಂದ ಹೋಗಿದ್ದ ಕಾರ್ಮಿಕರು ಸಮಸ್ಯೆಗಳಿಗೆ ಸಿಲುಕಿದ್ರು. ಅವರ ಒಂದು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಆಲಿಸಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಸೃಷ್ಟಿಯಾಗಿದೆ. ಅಡುಗೆ ಅನಿಲ ದೊರೆಯುತ್ತಿಲ್ಲ. ಇಂತಹ ಸಂಕಷ್ಟದ ಸನ್ನಿವೇಶದಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ ಮಾಡ್ತಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಧಾನಿಯವರು ವಿರೋಧ ಪಕ್ಷದವರೊಂದಿಗೆ ಚರ್ಚೆ ಮಾಡುವುದಿರಲಿ, ಕನಿಷ್ಠ ಪಕ್ಷ ತಮ್ಮ ಸಂಪುಟದಲ್ಲೂ ಚರ್ಚೆ ನಡೆಸದೆ ತಾವೇ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳುವ ಮೂಲಕ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ. ಅವರಿಗೆ ದೇಶದ ಕಾರ್ಮಿಕರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನೀಡಿದ ಗ್ಯಾರಂಟಿಗಳನ್ನು ಬಿಜೆಪಿ ಉತ್ತರದ ರಾಜ್ಯಗಳಲ್ಲಿ ಜಾರಿಗೆ ತರ್ತಿದೆ. ಇಲ್ಲಿ ಜಾರಿ ಮಾಡಲು ಮುಂದಾದಾಗ ಆರೋಪ ಮಾಡಿದ್ದ ಬಿಜೆಪಿ ಈಗ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡ್ತಿದೆ ಎಂದರು. ನಾನೀಗ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರವಾಸ ಮಾಡಿ ಎಲ್ಲಾ ಜಿಲ್ಲೆಗಳ ಕಾರ್ಮಿಕ ಸಂಘಟನೆಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ನೀಡಬೇಕಾದ ವೇತನದ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುವೆ ಎಂದು ಶಾಹಿದ್ ತೆಕಿಲ್ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು. ಮರಳಿಸಬಹುದು ಅಂತ ಹೇಳ್ತಕ್ಕಂಥ ಯೋಚನೆ ಕೂಡ ಕೇಂದ್ರ ಸರ್ಕಾರ ಮಾಡಲಿದೆ. ಇದು ಅತ್ಯಂತ ಖಂಡನೀಯ. ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ನಿರುತ್ಸಾಹ ಮತ್ತು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡುವುದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸಂತೋಷ್ ಲಾಡ್ ಕಾರ್ಮಿಕರ ಪರವಾಗಿ ಅತ್ಯಂತ ಶ್ರೀಮಂತಿಕೆಯಿಂದ ಬಂದಂಥ ವ್ಯಕ್ತಿ ಆದರೂ ಕೂಡ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಕೊಡಬೇಕು, ಕಾರ್ಮಿಕರು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮತ್ತು ಹಾಸ್ಟೆಲ್ಗಳನ್ನು ಮಾಡುವುದರ ಮುಖಾಂತರ ಅವರ ಜೀವನ ಶೈಲಿಯನ್ನು ಉತ್ತೇಜನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಟ್ಟು ಕೇಂದ್ರ ಸರ್ಕಾರ ಪದೇ ಪದೇ ಈ ಕಾರ್ಮಿಕರ ವಿರುದ್ಧ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಕಾನೂನುಗಳನ್ನು ತಂದು ಅವರಿಗೆ ಒಂಥರ ಹಿಂಸೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಎಲ್ಲ ಸಂಘಟನೆಗಳು ಅದನ್ನು ವಿರೋಧ ಮಾಡಿ, ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇದರ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಕಟ್ಟುನಿಟ್ಟಿನ ಯೋಜನೆಯನ್ನು ಕಾರ್ಮಿಕರಿಗೆ ಹೋರಾಟ ಮಾಡ್ತಕ್ಕಂಥ ಹಕ್ಕಿಲ್ಲ, ಅವರ ಬೇಡಿಕೆಯನ್ನ ಕೇಳತಕ್ಕಂಥ ಹಕ್ಕಿಲ್ಲ. ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದರೆ ಏಕಾಏಕಿ ಅವರನ್ನು ವಜಾಗೊಳಿಸ್ತಕ್ಕಂಥ ಅವಕಾಶಗಳನ್ನ ಕೂಡ ಕೊಡ್ತಕ್ಕಂಥ ಕೆಲಸಗಳು ಆಗಿದೆ. ಬಹುಶಃ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಮಾರಕವಾದಂಥದ್ದು. ಜೊತೆಯಲ್ಲಿ ಅವರ ಆ ಒಂದು ವಿಮಾನ ದರ ವಿದೇಶಕ್ಕೆ ಹೋಗ್ತಕ್ಕಂಥ ಬರತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಬವಣೆಯನ್ನು ಕೂಡ ಹಿಂದಿರುಗಿ ನೋಡದಂತ ಕೇಂದ್ರ ಸರ್ಕಾರ ಬಹುಶಃ ಕಾರ್ಮಿಕ ವಿರೋಧಿ ಸರ್ಕಾರ ಮತ್ತು ಜೊತೆಯಲ್ಲಿ ನಮ್ಮ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಬಹುಶಃ ಮೋದಿ ಅವರು ಹಲವಾರು ಹೇಳಿಕೆಯನ್ನು ಕೊಡ್ತಾರೆ, ಫೋಟೋ ಶೂಟ್ ಮಾಡ್ತಾರೆ. ಇವತ್ತು ನೋಡಬಹುದು ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಯಾವುದು ಸಿಗ್ಲಿಕ್ಕಿಲ್ಲ, ಯಾವುದು ನಮಗೆ ಸಿಗ್ತಾ ಇಲ್ಲ. 3 ಬಾರಿ ಪೆಟ್ರೋಲ್ ಬೆಲೆಯನ್ನ ಗೊತ್ತಿಲ್ಲದೆ ಅವರು ಹೆಚ್ಚಿದ್ರು. ಅದು ಸುಳ್ಯ ತಾಲೂಕಿನಲ್ಲಿ ನಾನು ಬರುವಾಗ ಬೆಳಿಗ್ಗೆ ಯಾವ ಪೆಟ್ರೋಲ್ ಬಂಕಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಬಹಳ ಮೋದಿ ಅವರು ಹೇಳ್ತಾರೆ, ನಾನು ಅಚ್ಚೇದಿಂದ ಅಂತಂತೆ ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರು. ಉದ್ಯೋಗ ಕೊಡಲಿಲ್ಲ. ಗ್ಯಾಸಿಗೆ ಬೆಲೆ 900 ರೂಪಾಯಿ ಕಳೆದ ವಾರ ಹೆಚ್ಚಳ ಮಾಡಿದ್ರು. ಪೆಟ್ರೋಲ್ಗೆ ಸುಮಾರು 100 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ರು. പക്ഷേ ಈ ರೀತಿ ಜನರನ್ನ ಒಂದು ಮೋಸ ಮಾಡತಕ್ಕಂಥ, ಜನರಿಗೆ ಮಂಕುಗಳು ಮಾಡತಕ್ಕಂಥ ಈ ಕೇಂದ್ರ ಸರ್ಕಾರ ಇದೆ. ಬಹುಶಃ ಮೋದಿಯವರು ಯಾವತ್ತೂ ಕೂಡ ಈ ಹಿಂದುತ್ವದ ಮಾತನಾಡಿಕೊಂಡು ಅಥವಾ ಜನರನ್ನ ಪ್ರಚೋದನೆ ಮಾಡಿಕೊಂಡು ಜನರಿಗೆ ಭಾವನೆಗಳನ್ನ ಕೆರಳಿಸಿ ಆಡಳಿತ ಮಾಡಬಹುದು ಅಂತ ಹೇಳುವಂತ ಯೋಚನೆಯಲ್ಲಿದ್ದಾರೆ. ಇವತ್ತು ಪಾರ್ಲೆ ಬಿಸ್ಕೆಟ್ ಕಂಪನಿಯನ್ನ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬಡವರ ಬಗ್ಗೆ ಕಾಳಜಿ ಇಲ್ಲ. ಏನು ಇಟಲಿಗೆ ಹೋದಾಗ ಮೆಲೋನಿ ಅಂತ ಹೇಳ್ತಕ್ಕಂಥ ಚಾಕ್ಲೇಟ್ ಅನ್ನು ಕೊಟ್ಟು ಅದನ್ನ ಅವರ ಷೇರು ಮಾರುಕಟ್ಟೆಯನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ಬಡವರ ಬಗ್ಗೆ ಯೋಚನೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಮತ್ತು ಗ್ಯಾಸ್ ಏಜೆನ್ಸಿಗಳು ಅದಾನಿ ಮತ್ತು ರಿಲಯನ್ಸ್ ಕಂಪನಿಯವರಿಗೆ ಕೊಡ್ತಕ್ಕಂಥ ಯೋಜನೆಗಳು ನಡೀತಾ ಇದೆ. ಬಹುತೇಕ ಕೊಟ್ಟಾಗಿದೆ. ವಿಮಾನ ನಿಲ್ದಾಣಗಳನ್ನ ಕೂಡ ಕೊಟ್ಟಾಗಿದೆ. ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಬವಣೆ, ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆ ಇದರ ಬಗ್ಗೆ ಯಾವುದೇ ಒಂದು ಯೋಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡದೆ ಏಕಾಧಿಪತ್ಯ ಏನು ರಾಜ್ಯ ಆಡಳಿತ ವಿದೇಶ ರಾಜ್ಯದಲ್ಲಿ ಇದ್ರೂ ಕೂಡ ಅವರು GCC ಕಂಟ್ರಿಯಲ್ಲಿ ಸಮಾಲೋಚನೆ ಮಾಡ್ತಾರೆ.
ಇಲ್ಲಿ ಯಾವುದೇ ಸಮಾಲೋಚನೆ ಇಲ್ಲ. ಏನು ಮೋದಿಯವರಿಗೆ ಮನಸ್ಸಿಗೆ ತೋಚುತ್ತದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು, ಜನರ ಮೇಲೆ ಇರ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಮಾಡ್ತಾ ಇದೆ. പക്ഷേ ಇದು ಈ ದೇಶದ ಜನರ ಒಂದು ದುರ್ದೈವ. ನಾವೆಲ್ಲ ಈ ದೇಶದ ಪ್ರಜೆಗಳಾಗಿ ಇಂಥ ಒಬ್ಬ ಪ್ರಧಾನಮಂತ್ರಿಯನ್ನು ನಾವು ಅನುಭವಿಸ್ತಕ್ಕಂಥ ಒಂದು ನೋವು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ತೆನ್ನೀರ ಮೈನಾ, ಹಂಸ, ಪ್ರಕಾಶ್ ಆಚಾರ್ಯ, ದಿನೇಶ್ ಶೆಟ್ಟಿ, ಜಗದೀಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.